ಸ್ನೇಹಿತರೆ ನಮಸ್ಕಾರ. ನಮ್ಮ ಕರ್ನಾಟಕ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ರಾಜ್ಯದ ಯುವ ನಾಯಕ JDSನ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೆ ಒಂದು ಸವಾಲನ್ನು ಎಸೆದಿದ್ದಾರೆ. ಆ ಸವಾಲು ಏನಪ್ಪ ಅಂದರೆ, ಮೊನ್ನೆ ವಿಧಾನಸಭಾ ಕಲಾಪ ನಡೆಯಬೇಕಾದರೆ ಸಿದ್ದರಾಮಯ್ಯನವರು 2028ಕ್ಕೆ JDS 2 ಸ್ಥಾನ ಬರುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದರು. ಅದಕ್ಕೆ ಕೇವಲವಾಗಿ ಮಾತನಾಡಿದ್ದನ್ನು ಕಂಡು ಅದೇ ರೀತಿಯಲ್ಲಿ DK ಶಿವಕುಮಾರ್ ಸಹ ಅದರ ಬಗ್ಗೆ ಮಾತನಾಡಬೇಕಾದ್ರೆ ಇಲ್ಲ ಸರ್, ಅವರು BJP ಜೊತೆಯಲ್ಲಿ ಮರ್ಜ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕುಹಕವಾದ ಮಾತುಗಳನ್ನು ಆಡಿದ್ದರು. ಆದ್ದರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೆಂಡವಾದರು. ಅಂದರೆ ಯಶವಂತಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಸಮಾರಂಭ ನಡೆಯಬೇಕಾದರೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮತ್ತು ರಾಜ್ಯದ ಜನರನ್ನು ಉದ್ದೇಶಿಸಿ ಇಬ್ಬರಿಗೂ ಒಂದು ಸವಾಲನ್ನು ಎಸೆದಿದ್ದಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ನಿಮಗೆ ತಾಕತ್ತಿದ್ದರೆ ನೀವು ಆ ಪಕ್ಷ ಬಿಟ್ಟು ಆಚೆ ಬಂದು ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಒಂದು ಸ್ಥಾನ ಗೆದ್ದು ತೋರಿಸಿ, ಆವಾಗ ನಾನು ನನ್ನ ಎಲ್ಲ ಸ್ಥಾನಗಳಿಗೂ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಮುಖಾಂತರ ಒಂದು ಖಡಕ್ಕಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಯಾವ ರೀತಿ ಉತ್ತರ ಕೊಡ್ತಾರೋ ನೋಡಬೇಕಾಗಿದೆ. ಬಂಧುಗಳು, ಯಾರು ಏನೇ ಹೇಳಲಿ, ಈ ದೇಶದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂತಹ ಮುತ್ಸದ್ದಿ ದೇವೇಗೌಡರು, ಅದೇ ರೀತಿ ಅವರ ಸುಪುತ್ರರಾಗಿರ್ತಕ್ಕ ಕುಮಾರಸ್ವಾಮಿ ಅವರು 2 ಸಲ ಮುಖ್ಯಮಂತ್ರಿಗಳಾಗಿದ್ದಾಗ ದೇವೇಗೌಡರು ನೆಲ ಜಲ ಭಾಷೆ ಬಂದಾಗ ನಮ್ಮ ರಾಜ್ಯಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಸಹ 2 ಸಲ ಮುಖ್ಯಮಂತ್ರಿಗಳಾದಾಗ ಬೆಂಗಳೂರಿಗೆ ಮತ್ತು ರಾಜ್ಯದ ರೈತರಿಗೆ ಅವರದೇ ಆದಂತಹ ಕೆಲವು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆ, 2 ಸಲ ಮುಖ್ಯಮಂತ್ರಿಗಳಾದಾಗ ಸಾಲ ಮನ್ನಾ ಮಾಡಿದ್ದು, ಅಂಗವಿಕಲರಿಗೆ ಅಂದರೆ ಪೆನ್ಷನ್ ಕೊಟ್ಟಿದ್ದು, ವಿಧವೆಯರಿಗೆ ಪೆನ್ಷನ್ ಕೊಟ್ಟಿದ್ದು ಮತ್ತು ಹಿರಿಯರಿಗೆ 600 ರೂಪಾಯಿ ಇದ್ದಂಥ ಪೆನ್ಷನ್ನನ್ನು 1000 ರೂಪಾಯಿ ಮಾಡಿದ್ದು. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಂದರೆ ಯಾರು ಏನೇ ಹೇಳಲಿ, ಇವತ್ತು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬೆಳೆಸೋದು ಅಷ್ಟು ಸುಲಭವಾದ ಮಾತಲ್ಲ. ಇವತ್ತು ಯಾವುದು JDS ಪಕ್ಷ ಗಟ್ಟಿಯಾಗಿದೆ ಅಂದರೆ ಅದು ರಾಜ್ಯದ ಜನತೆ ಅವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸ. ಬಂಧುಗಳೇ ನಮಸ್ಕಾರ. ವಿಡಿಯೋ ನೋಡಿ